ಬೇಸಿಗೆ ಬಂತೆಂದ್ರೆ ಹವಾನಿಯಂತ್ರಕ ಯಂತ್ರಗಳಿಗೆ ಎಲ್ಲಿಲ್ಲದ ಬೇಡಿಕೆ. ಪ್ರತಿಯೊಂದು ಮನೆಯಲ್ಲಿ ಹವಾನಿಯಂತ್ರಿತ ಕೊಠಡಿ ಕಡ್ಡಾಯವೆಂಬಂತಾಗಿದೆ. ಬೆವರುವುದು ಅಸಹ್ಯ, ಕೆಟ್ಟದ್ದು ಮತ್ತು ರೋಗಕಾರಕ ಎಂಬ ಅಭಿಪ್ರಾಯ ಹಲವರಲ್ಲಿದೆ. ಹಾಗಾಗಿ ಬೆವರದೇ ಇರಲು ಈ ಹವಾನಿಯಂತ್ರಿತ ಕೊಠಡಿಗಳ ಮೊರೆ ಹೋಗುತ್ತೇವೆ. ಆದರೆ ಈ ಹವಾನಿಯಂತ್ರಕಗಳಿಂದ ನಮ್ಮ ಶರೀರ ಮತ್ತು ಪ್ರಕೃತಿ ಎರಡಕ್ಕೂ ಹಾನಿಯಾಗುತ್ತದೆ. ಹಾಗಾಗಿ ಹವಾನಿಯಂತ್ರಿತ ಕೊಠಡಿಗಳನ್ನು ಉಪಯೋಗಿಸದೆ ಬೇರೆ ರೀತಿಯಲ್ಲಿ ಬೇಸಿಗೆಯ ಬಿಸಿಲ ದಾಹವನ್ನು ತಡೆದುಕೊಳ್ಳುವ ಮಾರ್ಗಗಳನ್ನು ಕಂಡುಕೊಳ್ಳುವುದು ಉತ್ತಮ. ಬೇಸಿಗೆಯಲ್ಲಿ ಆರೋಗ್ಯವನ್ನು ಕಾಪಾಡುವ ಸುಲಭ ಸೂತ್ರಗಳು ಇಲ್ಲಿವೆ. ಈ ಋತುವಿನಲ್ಲಿ ದೇಹದ ದ್ರವಾಂಶವನ್ನು ಕಾಪಾಡಲು, ಹೊರಗಿನ ತಾಪಮಾನವನ್ನು ಎದುರಿಸಲು, ದಣಿವನ್ನು ತಡೆಯಲು ಮುಖ್ಯವಾಗಿ ದ್ರವಾಹಾರ, ಪಿಷ್ಟ ಪ್ರಧಾನವಾದ ಆಹಾರಗಳು, ರಸವತ್ತಾದ ಹಣ್ಣು ಹಂಪಲುಗಳು ಹಾಗೂ ತರಕಾರಿಗಳ ಸೇವನೆ ಉತ್ತಮ. ಲಘು ಆಹಾರವಾದ ಗಂಜಿ ಅತಿ ಉತ್ತಮ. ಇವುಗಳಲ್ಲೂ ರಾಗಿ, ಗೋಧಿ, ಕೆಂಪಕ್ಕಿಯ ಗಂಜಿ ಮುಂತಾದ ಪಿಷ್ಟಾಹಾರವನ್ನು ಸೇವಿಸುವುದು ಒಳಿತು. ಸುಲಭವಾಗಿ ಜೀರ್ಣವಾಗುವ ಹಾಗೂ ಅಧಿಕ ಪೋಷಕಾಂಶ ನೀಡುವ ಆಹಾರವನ್ನು ತಿನ್ನಬೇಕು. ಕುಂಬಳಕಾಯಿ, ಸೌತೆಕಾಯಿ, ಸೋರೆಕಾಯಿ, ಹೀರೆಕಾಯಿ, ಪಡುವಲಕಾಯಿಯಂಥ ತರಕಾರಿಗಳನ್ನು ಸೇವಿಸುವುದು ಉತ್ತಮ. ಲಿಂಬೆ, ಕಿತ್ತಾಳೆ, ಮೂಸಂಬಿ, ಸಪೋಟ, ನಕ್ಷತ್ರ ನೇರಳೆ, ಸೀಬೆ, ಕೋಕಂ, ಇಬ್ಬುಳ, ಬನಸ್ಪತ್ರೆ, ದಾಳಿಂಬೆ, ಸೀತಾಫಲ ಮುಂತಾದ ಹಣ್ಣುಗಳ ಸೇವನೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮ. ಎಳನೀರು, ಹಣ್ಣಿನ ರಸಗಳು, ಮಜ್ಜಿಗೆ, ಕಬ್ಬಿನ ಹಾಲನ್ನು ಅಧಿಕ ಪ್ರಮಾಣದಲ್ಲಿ ಕುಡಿಯಿರಿ. ಕೋಸಂಬರಿಗಳು, ತಂಬುಳಿಗಳು, ಮಜ್ಜಿಗೆ ಹುಡಿಗಳನ್ನು ಸೇವಿಸಲು ಯೋಗ್ಯವಾದ ಸಮಯ. ಮಡಕೆಯಲ್ಲಿಟ್ಟ ನೀರು ಕುಡಿಯುವುದು ಉತ್ತಮ. ಅನಾನಸು, ಹಲಸುಗಳನ್ನು ಹಿತಮಿತವಾಗಿ ಸೇವಿಸಿರಿ. ಹಾಲು, ಮೊಸರು, ತುಪ್ಪಗಳನ್ನು ಅಧಿಕ ಪ್ರಮಾಣದಲ್ಲಿ ಬಳಕೆ ಮಾಡಿರಿ. ಕರಿದ ಆಹಾರಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ದಿನನಿತ್ಯ ತಣ್ಣೀರು ಸ್ನಾನ, ಕಟಿಸ್ನಾನ ಹಾಗೂ ಮೃತ್ತಿಕಾ ಸ್ನಾನ ಮಾಡಿರಿ. ಅತಿ ಕಡಿಮೆ ದೈಹಿಕ ಶ್ರಮ ಇರಬೇಕು. ಆಟಗಳನ್ನ ಆಡುವುದಾದ್ರೆ ಬೆಳಗ್ಗಿನ ಜಾವ ಅಥವಾ ಸಂಜೆಯ ವೇಳೆಯಲ್ಲಿ ಆಡುವುದು ಉತ್ತಮ. ಈ ಋತುವಿನಲ್ಲಿ ವ್ಯಾಯಾಮ ಅಲ್ಪವಿದ್ದು ವಿರಾಮ ಅಧಿಕವಾಗಿರಬೇಕು. ಸುಸ್ತು, ನಿತ್ರಾಣವಿದ್ದಲ್ಲಿ ಹಗಲಿನ ಹೊತ್ತಲ್ಲಿ ಸ್ವಲ್ಪ ವಿಶ್ರಾಂತಿ ಮಾಡಬೇಕು. ತಲೆಯನ್ನು ಮುಚ್ಚುವ ಹಾಗೆ ಬಟ್ಟೆಯನ್ನೋ ಟೋಪಿಯನ್ನೋ ಧರಿಸಿ ಸಂಚರಿಸಬೇಕು. ಮಕ್ಕಳು ಬಿಸಿಲಲ್ಲಿ ಆಡಿ ಮನೆಗೆ ಬಂದ ಕೂಡಲೇ ನೀರನ್ನು ಕುಡಿಯಬಾರದು. ಸ್ವಲ್ಪ ವಿಶ್ರಾಂತಿಯ ನಂತರವೇ ನೀರು ಕುಡಿಯಬೇಕು. ಇಂತಹ ಹಲವು ಪರಿಹಾರೋಪಾಯಗಳಿರುವಾಗ ಬರಿಯ ಹವಾನಿ ಯಂತ್ರಿತ ಕೊಠಡಿಗೆ ಸೀಮಿತರಾಗುವ ಅವಶ್ಯಕತೆಯಿದೆಯೇ? ಬೇಸಿಗೆಯಲ್ಲಿ ತಂಪಾಗುವುದರೊಂದಿಗೆ ಆರೋಗ್ಯದ ಬಗ್ಗೆಯೂ ಗಮನಹರಿಸಿ.